ನಮಸ್ತೆ ಸ್ನೇಹಿತರೆ, ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ನೋಡಿ ಒಂದು ಸರ್ಕ್ಯುಲರ್ ಬಂತು. ಎಲ್ಲಿಂದ ಅಂತ ಹೇಳಿದರೆ ಕೆ ಕಡೆಯಿಂದ ಬಂತು ನೋಡಿ ಸ್ನೇಹಿತರೆ. ಸೊ ಇದು ಆಶ್ಚರ್ಯಚಕಿತವಾದ ವಿಷಯ. ಯಾಕೆ ಅಂತ ಹೇಳಿದರೆ ಎಲೆಕ್ಷನ್ MP ಎಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ. ಆ ಮಧ್ಯದಲ್ಲೂ ಕೂಡ ಈ ಒಂದು ಕೆದವರು ಆಕ್ಟಿವ್ ಆಗಿ ಕೆಲವೊಂದು ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಿದ್ದಾರೆ. ಸೊ ಹಿಂಗಂದ್ರೆ ಕೆಲವೇ ದಿನಗಳಲ್ಲಿ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಸ್ನೇಹಿತರೆ. ಸೊ ಅದೇನು ಅಂಥೇಳಿ ನಾವು ಇನ್ಡೇಟೇಲ್ ಆಗಿ ಆ ಒಂದು ಪ್ರಕಟಣೆಯನ್ನು ಓದುತ್ತಾ ಹೋಗೋಣ ಸ್ನೇಹಿತರೆ. ಇನ್ಡೇಟೇಲ್ ಆಗಿ ಪ್ರಕಟಣೆಯನ್ನು ಓದ್ತಾ ಹೋಗೋಣ. ನೋಡಿ, ಇವತ್ತು ಬಂದಿರತಕ್ಕಂಥದ್ದು 28/3/2024 ಪ್ರಕಟಣೆ ಏನು ಅಂತಂದರೆ, KSET 2023 ಪರೀಕ್ಷೆಯ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ. ಓಕೆ, ಪ್ರಾಧಿಕಾರದಿಂದ ದಿನಾಂಕ 13/1/2024 42 ವಿವಿಧ ವಿಷಯಗಳ ಕುರಿತಂತೆ KSET ಒಂದು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಓಕೆನಾ? ಈ ಪತ್ರಿಕೆಗಳಿಗೆ ಸಂಬಂಧಿಸಿದಂಥ ಕೀ ಉತ್ತರಗಳನ್ನು ಕೂಡ ದಿನಾಂಕ 29/1/2024 ಪ್ರಕಟಣೆ ಮಾಡಲಾಗಿತ್ತು. ಆದರೆ ದಿನಾಂಕ ನೋಡಿ, ದಿನಾಂಕ 7/2/2024 ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದಾಗಿತ್ತು. ಓಕೆ, ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಏನು ಮಾಡಿದರು ಅಂತಂದರೆ, ಈ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೆ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಕಾಲಾವಕಾಶ ಬೇಕು ಅಂಥೇಳಿ ಅವರಿಗೆ ಕೋರಿ ಒಂದು ಪತ್ರವನ್ನು ಬರೆದಿದ್ರು. ಆ ಹಿನ್ನೆಲೆಯಲ್ಲಿ ಈ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿರ್ತಾರೆ. ಅಂದರೆ ಇನ್ನೂ ಒಂದು 10 ದಿನಗಳ ಒಂದು ದಿನಗಳ ಕಾಲವನ್ನು ಎಕ್ಸ್ಟೆಂಡ್ ಮಾಡಿರ್ತಾರೆ ನೋಡಿ. 17/2/2024 ಈ ಒಂದು ದಿನಾಂಕವನ್ನು ವಿಸ್ತರಿಸಲಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್, ಅದರಂತೆ ಪ್ರಾಧಿಕಾರ 23 ಪತ್ರಿಕೆಗಳ ಆಯ್ದ ಕೀ ಉತ್ತರಗಳನ್ನು ಮಾತ್ರ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ವು. ನೋಡಿ, 42 ವಿಷಯದಲ್ಲಿ ಕೇವಲ 23 ವಿಷಯಗಳಿಗೆ ಮಾತ್ರ ಅಬ್ಜೆಕ್ಷನ್ ಬಂದಿತ್ತು ನೋಡಿ ಸ್ನೇಹಿತರೆ. ಒಟ್ಟು 22 ಪತ್ರಿಕೆಗಳಿಗೆ ಕೇವಲ ಕೀ ಉತ್ತರಗಳಿಗೆ, ಅಂದರೆ ಕೆಲವೇ ಕೀ ಉತ್ತರಗಳಿಗೆ ಮಾತ್ರ ವಿಷಯ ತಜ್ಞರು ಬದಲಾವಣೆಗಳನ್ನು ಸೂಚಿಸಿದರು. ಓಕೆ, ಯಾವ್ದು ಅಂತ ನೋಡೋಣ. ಇಲ್ಲಿ ಒಂದು ವಿಷಯದ ಪತ್ರಿಕೆಯಲ್ಲಿ ಆಕ್ಷೇಪಣೆಗಳ ಎದುರಾಗಿ ಯಾವುದೇ ಬದಲಾವಣೆಗಳನ್ನು ಸೂಚಿಸಿರುವುದಿಲ್ಲ. ಓಕೆ, ಹಾಗೂ ಉಳಿದ 19 ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗದ ಕಾರಣ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಓಕೆ, ಉಳಿದ ಎಲ್ಲ ಆ ಒಂದು ಪತ್ರಿಕೆಗಳಲ್ಲಿ ಬದಲಾವಣೆಗಳು ಇರ್ತವೆ, ಬಟ್ 19 ಪತ್ರಿಕೆಗಳಲ್ಲಿ ಬದಲಾವಣೆಗಳು ಇರುವುದಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಆಕ್ಷೇಪಣೆಗಳು ಸ್ವೀಕೃತವಾದ 23 ಪತ್ರಿಕೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ವಿಷಯದ ತಜ್ಞರು ಸಮಿತಿಯ ಮೂಲಕ ಪರಿಶೀಲಿಸಲಾಯಿತು. ಅವುಗಳಲ್ಲಿ ಮನಃಶಾಸ್ತ್ರ ವಿಷಯವನ್ನು ಹೊರತುಪಡಿಸಿ ಉಳಿದ 22 ಪತ್ರಿಕೆಗಳಲ್ಲಿ ವಿಷಯ ತಜ್ಞರ ಸಮಿತಿಗಳು ನೀಡಿದ ಶಿಫಾರಸಿನಂತೆ ಕೆಲವು ಕೀ ಉತ್ತರಗಳನ್ನು ಬದಲಾವಣೆಗೊಳಗೊಂಡಿದ್ದು ಸದರಿ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಓಕೆ, ನೋಡಿ, ಇಲ್ಲಿ ಒಂದು ಶಿಫಾರಸಿನಂತೆ ಯಾರು ಅಂತಂದರೆ ವಿಷಯಗಳ ತಜ್ಞರು ಏನು ಮಾಡಿದ್ದಾರೆ, ಕೆಲವು ಅಬ್ಜೆಕ್ಷನ್ನ ಬೇಸಾಗಿಟ್ಕೊಂಡು ಮತ್ತು ವಿಷಯಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಕೆಲವೊಂದು ಪ್ರಶ್ನೆಗಳು ಮತ್ತು ಉತ್ತರಗಳು ಚೇಂಜ್ ಆಗಿರೋದ್ರಿಂದ ಕೀ ಆನ್ಸರ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ದಯವಿಟ್ಟು ಇನ್ನೊಂದು ಸಾರಿ ನೀವು ಟಿಕ್ ಮಾಡಿರುವಂಥ OMR ಶೀಟನ್ನು ತೆಗೆದುಕೊಂಡು ನಿಮ್ಮ ಎಲ್ಲ ಕೀ ಆನ್ಸರ್ಸ್ಗಳನ್ನು ಇನ್ನೊಂದು ಸಾರಿ ಚೆಕ್ ಮಾಡಿ. ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುತ್ತಾ ಅಂತ ಹೇಳಿ ಈ ಒಂದು ಮಾಹಿತಿ ಇತ್ತು, ಹಂಗಾಗಿ ಇದನ್ನು ತಿಳಿಸಿದ್ವಿ. ಧನ್ಯವಾದಗಳು ಸ್ನೇಹಿತರೆ.